ಹೆಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಇದು ಪ್ರೈಸ್ ಆ್ಯಕ್ಷನ್ ಟ್ರೇಡಿಂಗ್ ಕೋರ್ಸ್ನ ಮೊದಲನೇ ವಿಡಿಯೋ. ಇದೊಂದು ಕಂಪ್ಲೀಟ್ ವಿಡಿಯೋ ಸೀರೀಸ್. ಈ ವಿಡಿಯೋ ಸೀರೀಸಲ್ಲಿ ನಾನು ಪ್ರೈಸ್ ಆ್ಯಕ್ಷನನ್ನು ಯೂಸ್ ಮಾಡಿಕೊಂಡು ಹೇಗೆ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗನ್ನು ಮಾಡ್ಬೋದು ಅನ್ನುವಂಥ ಕಂಪ್ಲೀಟ್ ಡೀಟೇಲ್ಗಳನ್ನು ಕೊಡ್ತಾ ಹೋಗ್ತೀನಿ. ಇದು ಈ ವಿಡಿಯೋ ಸೀರೀಸ್ನ ಮೊದಲನೇ ವಿಡಿಯೋ. ಈ ಒಂದು ಕಂಪ್ಲೀಟ್ ವಿಡಿಯೋ ಸೀರೀಸಲ್ಲಿ ನಾವು ಏನನ್ನೆಲ್ಲ ಸ್ಟಡಿ ಮಾಡ್ಬೋದು ಅಂತ ನೋಡೋದಾದರೆ, ಸೊ ಇಲ್ಲಿ ನಾವು ಕಂಪ್ಲೀಟಾಗಿ ಪ್ರೈಸ್ ಆ್ಯಕ್ಷನ್ ಅಂದರೆ ಏನು, ಯಾವ ರೀತಿ ಪ್ರೈಸ್ ಆ್ಯಕ್ಷನ್ ವರ್ಕ್ ಆಗುತ್ತೆ, ಸೊ ಚಾರ್ಟ್ಗಳ ಬಗ್ಗೆ ಸ್ಟಡಿ ಮಾಡೋಣ. ಚಾರ್ಟ್ ಅಂದರೆ ಏನು, ಯಾವ್ಯಾವ ರೀತಿಯ ಚಾರ್ಟನ್ನು ನಾವು ನೋಡ್ಬೋದು. ಅದೇ ರೀತಿ ಇಂಪಾರ್ಟೆಂಟ್ ಆದ ಪ್ರೈಸ್ ಆ್ಯಕ್ಷನ್ ಕಾನ್ಸೆಪ್ಟ್ಗಳು, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂದ್ರೇನು, ಅದನ್ನು ಯಾವ ರೀತಿ ಯೂಸ್ ಮಾಡ್ಬೋದು, ವಾಲ್ಯೂಮ್ ಅಂದ್ರೇನು, ಟ್ರೆಂಡ್ ಅಂದ್ರೇನು, ಅದೇ ರೀತಿ ಡಿಫ್ರೆಂಟ್ ಟೈಪ್ ಆಫ್ ಚಾರ್ಟ್ ಪ್ಯಾಟರ್ನ್, ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಪ್ಯಾಟರ್ನ್ಸ್ ಇರ್ಬೋದು, ಅದೇ ರೀತಿ ಕ್ಲಾಸಿಕಲ್ ಟೆಕ್ನಿಕಲ್ ಅನಾಲಿಸಿಸಲ್ಲಿ ಯೂಸ್ ಮಾಡುವಂಥ ಚಾರ್ಟ್ ಪ್ಯಾಟರ್ನ್ಗಳೇನಿರ್ಬೋದು, ಇವುಗಳ ಬಗ್ಗೆ ಸ್ಟಡಿ ಮಾಡೋಣ ಕಂಪ್ಲೀಟಾಗಿ. ಇವುಗಳನ್ನು ಯಾವ ರೀತಿ ನಮ್ಮ ಟ್ರೇಡಿಂಗಲ್ಲಿ ಯೂಸ್ ಮಾಡಿಕೊಂಡು ಕಂಪ್ಲೀಟಾಗಿ ಕೇವಲ ಪ್ರೈಸ್ ಆ್ಯಕ್ಷನನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಟ್ರೇಡ್ ಮಾಡೋದು ಅನ್ನೋದನ್ನು ಈ ಕೋರ್ಸಲ್ಲಿ ನಾವು ಸ್ಟಡಿ ಮಾಡೋಣ. ಇದು ಈ ಕೋರ್ಸ್ನ ಮೊದಲನೇ ವಿಡಿಯೋ. ಸೊ ಹಾಗಾದರೆ ಪ್ರೈಸ್ ಆ್ಯಕ್ಷನ್ ಅಂದರೆ ಏನು? ಸೊ ಪ್ರೈಸ್ ಆ್ಯಕ್ಷನ್ ಅಂತ ಹೇಳಿದ್ರೆ ಇದೊಂದು ಟ್ರೇಡಿಂಗ್ ಮೆಥಡ್. ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ ಅಥವಾ ಚಾರ್ಟನ್ನು ಸ್ಟಡಿ ಮಾಡಲಿಕ್ಕೆ ಬೇಸಿಕ್ ಗೊತ್ತಿತ್ತು ಅಂತೇಳಿ ನಿಮ್ಗೆ ಗೊತ್ತಿರುತ್ತೆ. ಸೊ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಯಾವುದೊಂದು ಸ್ಟಾಕನ್ನು ಬೈ ಸೆಲ್ ಮಾಡುವಾಗ ಚಾರ್ಟನ್ನು ನೋಡಿಕೊಂಡು ಬೈ ಸೆಲ್ ಮಾಡ್ತೀವಿ. ಸೊ ಈ ಪ್ರೈಸ್ ಆ್ಯಕ್ಷನ್ ಏನಿದೆ ಇದೊಂದು ಟ್ರೇಡಿಂಗ್ ಮೆಥಡ್. ಇಲ್ಲಿ ನಾವು ಸ್ಟಾಕನ್ನು ಬೈ ಅಥವಾ ಸೆಲ್ ಮಾಡುವ ಡಿಸಿಷನನ್ನು ಆ ಸ್ಟಾಕ್ನ ಪ್ರೈಸನ್ನು ಆಧಾರವಾಗಿಟ್ಕೊಂಡು ಮಾಡ್ತೀವಿ. ಕೇವಲ ಪ್ರೈಸನ್ನು ನೋಡ್ತೀವಿ, ಪ್ರೈಸನ್ನು ಚಾರ್ಟ್ನ ಮುಖಾಂತರ ನೋಡಿಕೊಂಡು ಆ ಪ್ರೈಸ್ನ ಆಧಾರದ ಮೇಲೆ ನಾವು ಡಿಸಿಷನನ್ನು ತಗೊಳ್ತೀವಿ, ಬೈ ಸೆಲ್ ಮಾಡುವಂಥ ಡಿಸಿಷನನ್ನು ತಗೊಳ್ತೀವಿ. ಸೊ ಇಲ್ಲಿ ನಾವು ಬೇರೆ ಯಾವುದೇ ಇಂಡಿಕೇಟರ್ಗಳನ್ನು ಯೂಸ್ ಮಾಡೋದಿಲ್ಲ. ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಬೇಸಿಕ್ ನಾಲೆಜ್ ಇತ್ತು ಅಂತೇಳಿ ನಿಮಗೆ ಇಂಡಿಕೇಟರ್ಸ್ ಅಂದರೆ ಏನು ಅಂತ ಗೊತ್ತಿರುತ್ತೆ. ಸೊ ಇಂಡಿಕೇಟರ್ಸ್ ಅಂತ ಹೇಳಿದರೆ ಬೇಸಿಕಲಿ ಸ್ಟಾಕ್ನ ಪ್ರೈಸನ್ನು ಇಟ್ಕೊಂಡು ಅದಕ್ಕೊಂದಷ್ಟು ಫಾರ್ಮಲ್ಗಳನ್ನು ಅಪ್ಲೈ ಮಾಡ್ತೀವಿ. ಅದನ್ನು ಫಾರ್ಮಲ್ಗಳನ್ನು ಅಪ್ಲೈ ಮಾಡ್ಕೊಂಡು ಅದನ್ನು ನಾವು ಚಾರ್ಟಲ್ಲಿ ಪ್ಲಾಟ್ ಮಾಡ್ತೀವಿ. ಆಗ ನಮಗೊಂದಷ್ಟು ವ್ಯಾಲ್ಯೂ ಅಥವಾ ಏನೊಂದು ಸಿಗ್ನಲ್ ಸಿಗುತ್ತೆ. ಬಟ್ ಈ ಪ್ರೈಸ್ ಆ್ಯಕ್ಷನ್ ಟ್ರೇಡಿಂಗಲ್ಲಿ ಅದನ್ನು ಯಾವುದನ್ನು ಯೂಸ್ ಮಾಡೋದಿಲ್ಲ. ಕೇವಲ ಪ್ರೈಸನ್ನು ಯೂಸ್ ಮಾಡಿಕೊಂಡು ಚಾರ್ಟನ್ನು ಕನ್ಸ್ಟ್ರಕ್ಟ್ ಮಾಡ್ತೀವಿ. ನಿಮ್ಗೆ ನೆಕ್ಸ್ಟ್ ಗೊತ್ತಾಗುತ್ತೆ ಚಾರ್ಟನ್ನು ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡೋದು ಅಂತ. ನೀವು ಬಿಗಿನರ್ ಆಗಿದ್ರೆ ನಿಮಗೆ ಬೇಸಿಕ್ ಗೊತ್ತಿಲ್ಲ ಅಂತ ಹೇಳಿದರೆ, ಸೊ ಕೇವಲ ಚಾರ್ಟನ್ನು ಯೂಸ್ ಮಾಡಿಕೊಂಡು ಕೇವಲ ಪ್ರೈಸನ್ನು ಬೇಸ್ ಆಗಿಟ್ಕೊಂಡು ನಾವು ಡಿಸಿಷನನ್ನು ತಗೊಳ್ತೀವಿ. ಸೊ ಅದಕ್ಕೋಸ್ಕರ ಇದನ್ನು ನಾವು ಕ್ಲೀನ್ ಚಾರ್ಟ್ ಟ್ರೇಡಿಂಗ್ ಅಂತ ಕರಿತೀವಿ ಅಥವಾ ನೇಕೆಡ್ ಚಾರ್ಟ್ ಟ್ರೇಡಿಂಗ್ ಅಂತ ಕರಿತೀವಿ. ಇಲ್ಲಿ ಬೇರೆ ಯಾವುದೇ ಇಂಡಿಕೇಟರ್ನ ಜನರಲಿ ಯೂಸ್ ಮಾಡೋದಿಲ್ಲ, ಮಾಡಲೇಬಾರ್ದು ಅಂತಿಲ್ಲ. ಕೇವಲ ಪ್ರೈಸ್ ಆ್ಯಕ್ಷನ್ ಅಂತ ಹೇಳಿದ್ರೆ ನೀವು ಕೇವಲ ಪ್ರೈಸನ್ನು ಮಾತ್ರ ಇಟ್ಕೊಂಡು ಟ್ರೇಡ್ ಮಾಡಬೇಕು, ಇಂಡಿಕೇಟರ್ನ ಯೂಸ್ ಮಾಡಬಾರ್ದು ಅಂತಿಲ್ಲ. ಮಿನಿಮಲ್ ಇಂಡಿಕೇಟರ್ನ ಯೂಸ್ ಮಾಡ್ಬೋದು. ಕೆಲವರು ಜನರಲಿ ನಾರ್ಮಲಿ ಇಂಡಿಕೇಟರ್ಗಳನ್ನು ಅವಾಯ್ಡ್ ಮಾಡ್ತಾರೆ. ಕಂಪ್ಲೀಟಾಗಿ ಪ್ರೈಸನ್ನು ಅನಲೈಸ್ ಮಾಡಿಕೊಂಡು ಪ್ರೈಸ್ ಬೇಸ್ ಆಗಿ ಏನು ಸಿಗ್ನಲ್ ಸಿಗುತ್ತೆ ಅದನ್ನು ಇಟ್ಕೊಂಡು ನಾವು ಟ್ರೇಡಿಂಗನ್ನು ಮಾಡ್ತೀವಿ. ಸೊ ಈ ಪ್ರೈಸ್ ಆ್ಯಕ್ಷನ್ ಕಾನ್ಸೆಪ್ಟ್ ಮೇನ್ಲಿ ಡಿಪೆಂಡ್ ಆಗಿರುವಂಥದ್ದು ಸಪ್ಲೈ ಆ್ಯಂಡ್ ಡಿಮಾಂಡ್ ಥಿಯರಿಯ ಆಧಾರದಲ್ಲಿ. ಸೊ ಹಾಗಾಗಿ ಇದು ಒಂದು ಪವರ್ಫುಲ್ ಮೆಥಡ್ ಅಂತ ಕರಿಬೋದು. ಸೊ ಏನಪ್ಪ ಸಪ್ಲೈ ಆ್ಯಂಡ್ ಡಿಮಾಂಡ್ ಥಿಯರಿ ಅಂತ ಹೇಳಿದ್ರೆ, ಸೊ ಮೊದಲನೇದಾಗಿ ಪ್ರೈಸ್ ಅಂದರೆ ಏನು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಸೊ ಏನಪ್ಪ ಪ್ರೈಸ್ ಅಂತ ಹೇಳಿದರೆ, ಯಾವುದೊಂದು ವಸ್ತುವನ್ನು ಕೊಳ್ಳಿಕ್ಕೆ ಒಬ್ಬ ಬೈಯರ್ ಸೆಲ್ಲರ್ಗೆ ಕೊಡುವಂಥ ಅಮೌಂಟ್ ಅಂತ ನಾವು ಜನರಲಿ ಕರಿಬೋದು. ಸೊ ನಮಗೇನೊಂದು ವಸ್ತು ಬೇಕು, ಆ ವಸ್ತುವನ್ನು ನಾವು ಪಡ್ಕೊಳ್ಬೇಕು, ಅದನ್ನು ಯಾರು ಸೆಲ್ ಮಾಡ್ತಾನೆ ಅವನಿಂದ ನಾವು ಪಡ್ಕೊಳ್ತೀವಿ. ಅವನಿಂದ ನಾವು ಆ ವಸ್ತುವನ್ನು ಪಡ್ಕೊಂಡಿದ್ದಕ್ಕೆ ಒಂದಷ್ಟು ಅಮೌಂಟನ್ನು ಆ ಸೆಲ್ಲರ್ ಡಿಮಾಂಡ್ ಮಾಡ್ತಾನೆ, ಆ ಅಮೌಂಟನ್ನು ನಾವು ಕೊಡ್ತೀವಿ. ಆ ಅಮೌಂಟೇ ಪ್ರೈಸ್ ಅಂತ ಕರಿತೀವಿ. ಸೊ ಇದು ಜನರಲ್ ಕೇಸ್ ಆಯಿತು. ಹಾಗಾದರೆ ಸ್ಟಾಕ್ ಮಾರ್ಕೆಟ್ಗೆ ಇದನ್ನು ಅಪ್ಲೈ ಮಾಡೋದಾದರೆ ನಮಗೊಂದು ಸ್ಟಾಕ್ ಬೇಕು, ಆ ಸ್ಟಾಕನ್ನು ನಾವು ಬೈ ಮಾಡ್ತೀವಿ, ಯಾವುದೊಂದು ಪ್ರೈಸನ್ನು ಕೊಟ್ಟು ಬೈ ಮಾಡ್ತೀವಿ. ಸೊ ಇದನ್ನು ನಾವು ಪ್ರೈಸ್ ಅಂತ ಕರಿತೀವಿ. ಸೊ ಹಾಗಿದ್ರೆ ನಾವು ಯಾಕೆ ಯಾವುದೊಂದು ಸ್ಟಾಕನ್ನು ಬೈ ಮಾಡ್ತೀವಿ? ಸೊ ನಮ್ಮ ಇಂಟೆನ್ಷನ್ ಏನಿರುತ್ತೆ, ಆ ಸ್ಟಾಕನ್ನು ಬೈ ಮಾಡಿದಂದ್ರೆ ಅದರ ಸ್ಟಾಕ್ ಪ್ರೈಸ್ ಮೇಲೆ ಹೋಗಬೇಕು, ಮೇಲೆ ಹೋದಾಗ ನಮಗೆ ಪ್ರಾಫಿಟ್ ಆಗುತ್ತೆ, ಆಗ ನಾವು ಸೆಲ್ ಮಾಡ್ಕೊಂಡಲ್ಲಿ ಪ್ರಾಫಿಟನ್ನು ಮಾಡ್ಬೋದು. ಸೊ ನಮ್ಮ ಇಂಟೆನ್ಷನ್ ಇರುವಂಥದ್ದು, ನಾವು ಬೈ ಮಾಡುವಂಥದ್ದು ನೆಕ್ಸ್ಟ್ ಸ್ಟಾಕ್ನ ಪ್ರೈಸ್ ಮೇಲೆ ಹೋಗಲಿ ಅಂತ. ಸೊ ಇದೇ ರೀತಿ ತುಂಬ ಜನ ಥಿಂಕ್ ಮಾಡಿದಾಗ ಏನಾಗುತ್ತೆ, ಸೊ ತುಂಬ ಜನ ಸೇಮ್ ಥಿಂಕಿಂಗನ್ನು ಮಾಡ್ತಾರೆ. ಸೊ ಈ ಸ್ಟಾಕ್ ಒಂದು ಈ ಪ್ರೈಸಲ್ಲಿದೆ, ಸೊ ನೆಕ್ಸ್ಟ್ ಇದು ಮೇಲೆ ಹೋಗ್ಬೋದು ಅಂತ ಥಿಂಕಿಂಗನ್ನು ಇಟ್ಕೊಂಡು ಸ್ಟಾಕನ್ನು ಬೈ ಮಾಡ್ತಾರೆ. ಸೊ ತುಂಬ ಜನ ಅಲ್ಲಿ ಬೈ ಮಾಡ್ಲಿಕ್ಕೆ ಹೋದಾಗ ಏನಾಗುತ್ತೆ, ಒಂದಷ್ಟು ಡಿಮಾಂಡ್ ಕ್ರಿಯೇಟ್ ಆಗುತ್ತೆ. ಸೊ ಯಾವಾಗೆಲ್ಲ ಡಿಮಾಂಡ್ ಇನ್ಕ್ರೀಸ್ ಆಗುತ್ತೆ ಆಗ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿ ಯಾವಾಗ ಸಪ್ಲೈ ಇನ್ಕ್ರೀಸ್ ಆಗುತ್ತೆ ಆಗ ಅಲ್ಲಿ ಪ್ರೈಸ್ ಡೌನ್ ಆಗುತ್ತೆ. ಸೊ ಹೇಗೆ ಸಪ್ಲೈ ಇನ್ಕ್ರೀಸ್ ಆಗುತ್ತೆ, ತುಂಬ ಜನ ಅಲ್ಲಿ ಆ ಸ್ಟಾಕನ್ನು ಸೆಲ್ ಮಾಡಲಿಕ್ಕೆ ರೆಡಿ ಇರ್ತಾರೆ, ಬೈ ಮಾಡಲಿಕ್ಕೆ ರೆಡಿ ಇರೋದಿಲ್ಲ ಯಾರು. ಆಗ ಅಲ್ಲಿ ಸಪ್ಲೈ ಜಾಸ್ತಿ ಆಗುತ್ತೆ, ಡಿಮಾಂಡ್ ಇರೋದಿಲ್ಲ. ಯಾಕಂತೇಳಿದ್ರೆ ಯಾರಿಗೂ ಆ ಸ್ಟಾಕ್ ಬೇಡ ಆಗಿರುತ್ತೆ, ಹಾಗಾಗಿ ಅಲ್ಲಿ ಸಪ್ಲೈ ಜಾಸ್ತಿ ಆಗುತ್ತೆ, ಸ್ಟಾಕ್ನ ಪ್ರೈಸ್ ಡೌನ್ ಬರುತ್ತೆ. ಅದೇ ರೀತಿ ತುಂಬ ಜನ ಬೈ ಮಾಡಲಿಕ್ಕೆ ಇಂಟ್ರೆಸ್ಟೆಡ್ ಆಗಿದ್ದಾರೆ, ಅಲ್ಲಿ ಸೆಲ್ ಮಾಡಲಿಕ್ಕೆ ತುಂಬ ಜನ ಇಂಟ್ರೆಸ್ಟೆಡ್ ಆಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಡಿಮಾಂಡ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ, ಆಗ ಪ್ರೈಸ್ ಅಪ್ ಹೋಗುತ್ತೆ. ಸೊ ಈ ರೀತಿ ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್ ಡಿಮಾಂಡ್ ಆ್ಯಂಡ್ ಸಪ್ಲೈ ಥಿಯರಿಯ ಮುಖಾಂತರ ಆಗುವಂಥದ್ದು. ಸೊ ಜನರ ಸೈಕಾಲಜಿ ಏನಿರುತ್ತೆ, ಸೊ ಆ ಸೈಕಾಲಜಿಗೆ ಅನುಗುಣವಾಗಿ ಪ್ರೈಸ್ ಅಪ್ ಆ್ಯಂಡ್ ಡೌನ್ ಮೂವ್ ಆಗುತ್ತೆ. ಹಾಗಾದರೆ ನೀವು ಕೇಳ್ಬೋದು, ತುಂಬ ಜನ ಬೈ ಮಾಡಲಿಕ್ಕೆ ರೆಡಿ ಇದ್ದರು ಅಂತ ಹೇಳಿದ್ರೆ ಅಲ್ಲಿ ಯಾರು ಸೆಲ್ಲರ್ ಇಲ್ವಾ ಅಂತ ಅಲ್ಲ. ಸೊ ಸೆಲ್ಲರ್ ಇರ್ತಾರೆ. ಸೊ ಒಂದು ಟ್ರಾನ್ಸಾಕ್ಷನ್ ಆಗಬೇಕು ಅಂತೇಳಿದ್ರೆ, ಒಂದು ಟ್ರೇಡ್ ಆಗಬೇಕು ಅಂತೇಳಿದ್ರೆ ಅಲ್ಲಿ ಬೈಯರ್ ಸೆಲ್ಲರ್ ಇರಲೇಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು 100 ರೂಪೀಸ್ಗೆ ಯಾವುದೊಂದು ಸ್ಟಾಕನ್ನು ಬೈ ಮಾಡ್ತಾ ಇದ್ದೀರಿ ಅಂತೇಳಿದ್ರೆ ಅಲ್ಲಿ ನಿಮಗೆ ಆ ಸ್ಟಾಕನ್ನು ಸೆಲ್ ಮಾಡೋರು ಒಬ್ಬರು ಇರಲೇಬೇಕಾಗುತ್ತೆ, ಬೈಯರ್ ಸೆಲ್ಲರ್
ಇರ್ತಾರೆ. ಬಟ್ ನಾನು ಆಗಲೇ ಹೇಳಿದೆ ಡಿಮಾಂಡ್ ಆ್ಯಂಡ್ ಸಪ್ಲೈ ಅಂತ. ಯಾಕೆ ಡಿಮಾಂಡ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಯಾವ ಪ್ರೈಸಲ್ಲಿ ಕೂಡ ಬೈಯರ್ ಬೈ ಮಾಡ್ಲಿಕ್ಕೆ ರೆಡಿ ಇರ್ತಾನೆ, ಅವನು ಅಗ್ರೆಸಿವ್ ಆಗಿ ಬೈ ಮಾಡ್ಲಿಕ್ಕೆ ರೆಡಿ ಇರ್ತಾನೆ. ಪ್ರೈಸ್ 100 ಒಂದಷ್ಟು ಜನ ಬೈ ಮಾಡ್ತಾರೆ, ಬಟ್ 100 ಒಂದಷ್ಟು ಜನ ಸೆಲ್ ಮಾಡ್ತಾ ಇರ್ತಾರೆ. ಅಗೈನ್ ಒಂದಷ್ಟು ಆ ಪ್ರೈಸ್ಗೆ ಇನ್ನೊಂದಿಷ್ಟು ಬೈಯರ್ ಬರ್ತಾರೆ, ಮೇ ಬಿ 100 ಸೆಲ್ ಮಾಡ್ಲಿಕ್ಕೆ ಯಾರಿಲ್ಲ, ನೆಕ್ಸ್ಟ್ 101 ಸೆಲ್ ಮಾಡ್ಲಿಕ್ಕೆ ಇತ್ತು ಅಂತ ಹೇಳಿದ್ರೆ ಸೊ ಅಗೈನ್ ಅವನು 101 ಬೈ ಮಾಡ್ಲಿಕ್ಕೆ ರೆಡಿ ಇದ್ದ ಅಂತ ಹೇಳಿದ್ರೆ ಅಲ್ಲಿ ಡಿಮಾಂಡ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಅವನಿಗೆ ಯಾವ ಪ್ರೈಸಲ್ಲಿ ಇದ್ದರೂ ಬೈಯರ್ಗೆ ಆ ಸ್ಟಾಕ್ ಬೇಕಿರುತ್ತೆ, ಹಾಗಾಗಿ ಡಿಮಾಂಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಪ್ರೈಸ್ ಅಪ್ ಆಗ್ತಾ ಹೋಗುತ್ತೆ, ಸೆಲ್ಲರ್ ಅಗ್ರೆಸಿವ್ ಆಗಿ ಇರೋದಿಲ್ಲ. ಅದೇ ರೀತಿ ಸೆಲ್ಲರ್ ಕೇಸಲ್ಲೂ ಅಷ್ಟೇ. ಫಾರ್ ಎಕ್ಸಾಂಪಲ್ ಯಾವುದೊಂದು ಸ್ಟಾಕ್ನ ಪ್ರೈಸ್ 100 ಇದೆ, ಅವ್ನು ಸೆಲ್ ಮಾಡ್ತಾನೆ ಅಂತಿದ್ರೆ ಇಟ್ಕೊಳ್ಳಿ, ನೆಕ್ಸ್ಟ್ ಬೈ ಮಾಡ್ಲಿಕ್ಕೆ ತುಂಬ ಏನು 100 ಪ್ರೈಸಲ್ಲಿ ರೆಡಿ ಇರೋದಿಲ್ಲ, ನೆಕ್ಸ್ಟ್ 98ಗೆ ಒಂದಷ್ಟು ಜನ ರೆಡಿ ಇರ್ತಾರೆ ಅಂತ ಇಟ್ಕೊಳ್ಳಿ, ಪ್ರೈಸ್ ಡೌನ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಅವ್ನು 98ಗೂ ಸೆಲ್ ಮಾಡಲಿಕ್ಕೆ ಸೆಲ್ಲರಲ್ಲಿ ರೆಡಿ ಇದ್ದಾರೆ ಅಂತ ಹೇಳಿದ್ರೆ ಸೆಲ್ಲರ್ ಹೆವಿ ಇದ್ದಾರೆ, ಅವರು ಅಟ್ ಎನಿ ಪ್ರೈಸಲ್ಲಿ ಸೆಲ್ ಮಾಡಲಿಕ್ಕೆ ರೆಡಿ ಇದ್ದಾರೆ, ಹಾಗಾಗಿ ಸಪ್ಲೈ ಜಾಸ್ತಿ ಆಗ್ತದೆ, ಹಾಗಾಗಿ ಪ್ರೈಸ್ ಡೌನ್ ಆಗ್ತಾ ಇರುತ್ತೆ. ಸೊ ಅಗ್ರೆಸಿವ್ ಆಗಿ ಡಿಮಾಂಡ್ ಬರ್ತಾ ಇತ್ತು ಅಂತೇಳಿ ಸ್ಟಾಕ್ನ ಪ್ರೈಸ್ ಅಪ್ ಹೋಗ್ತಾ ಇರುತ್ತೆ, ಅದೇ ರೀತಿ ಅಗ್ರೆಸಿವ್ ಆಗಿ ಸಪ್ಲೈ ಬರ್ತಾ ಇದೆ ಅಂತೇಳಿ ಸ್ಟಾಕ್ನ ಪ್ರೈಸ್ ಡೌನ್ ಬರ್ತಾ ಇರುತ್ತೆ. ಈ ಥಿಯರಿ ಮುಖಾಂತರ ಸ್ಟಾಕ್ನ ಪ್ರೈಸ್ ಅಪ್ ಆ್ಯಂಡ್ ಡೌನ್ ಮೂವ್ ಆಗುತ್ತೆ. ಸೊ ಈ ಅಪ್ ಆ್ಯಂಡ್ ಡೌನ್ ಮೂವ್ ಆಗುವಂಥ ಪ್ರೈಸನ್ನು ಕ್ಯಾಚ್ ಮಾಡಿಕೊಂಡು ಇದನ್ನು ನಾವು ಚಾರ್ಟಲ್ಲಿ ಪ್ಲಾಟ್ ಮಾಡಿಕೊಂಡು ಸೊ ಆ ಚಾರ್ಟನ್ನು ಅನಲೈಸ್ ಮಾಡ್ಕೊಂಡು ನಾವು ಡಿಸಿಷನನ್ನು ತಗೊಳ್ಳುವಂಥದ್ದು ಪ್ರೈಸ್ ಆ್ಯಕ್ಷನ್ ಟ್ರೇಡಿಂಗ್. ಸೊ ನಾವಿಲ್ಲಿ ನೋಡ್ಬೋದು ಒಂದು ಚಾರ್ಟನ್ನು ನೋಡ್ತಾ ಇದ್ದೀವಿ. ಸೊ ಇದು ಕ್ಲೀನ್ ಪ್ರೈಸ್ ಆ್ಯಕ್ಷನ್ ಚಾರ್ಟ್ ಅಂತ ಹೇಳ್ಬೋದು. ಸೊ ಕೇವಲ ಪ್ರೈಸ್ನ ಮೂಮೆಂಟನ್ನು ಮಾತ್ರ ನಾವಿಲ್ಲಿ ಚಾರ್ಟಲ್ಲಿ ಪ್ಲಾಟ್ ಮಾಡಿದ್ದೀವಿ. ಸೊ ಇದರ ಆಧಾರದ ಮೇಲೆ ನಾವು ಡಿಸಿಷನನ್ನು ತಗೊಳ್ಳುವಂಥದ್ದು. ಸೊ ಇಲ್ಲಿ ಡೈಲಿ ಚಾರ್ಟ್ ಅಂತ ಕೊಡ್ತೀನಿ ನಾನು. ಸೊ ಡೈಲಿ ಚಾರ್ಟಲ್ಲಿ ಆದಂಥ ಪ್ರೈಸ್ ಮೂಮೆಂಟ್ ಈ ದಿನ ಎಲ್ಲಿ ಓಪನ್ ಆಯಿತು, ಎಲ್ಲಿ ಹೈ ಮಾಡ್ತು, ಎಲ್ಲಿ ಲೋ ಮಾಡ್ತು, ಎಲ್ಲಿ ಕ್ಲೋಸ್ ಆಯಿತು ಅನ್ನುವಂಥ ಪ್ರೈಸ್ ಪಾಯಿಂಟನ್ನು ನಾವು ಚಾರ್ಟಲ್ಲಿ ಪ್ಲಾಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಗೊತ್ತಾಗುತ್ತೆ ಡಿಫ್ರೆಂಟ್ ಟೈಪ್ ಆಫ್ ಟೈಮ್ ಫ್ರೇಮ್ನ ಬಗ್ಗೆ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಡಿ ಮಾಡ್ತೀರಾ. ಸೊ ಈ ರೀತಿ ಒಂದು ಚಾರ್ಟನ್ನು ಪ್ಲಾಟ್ ಮಾಡ್ಕೊಂಡು ನಾವು ಪ್ರೈಸ್ ಆ್ಯಕ್ಷನ್ ಟ್ರೇಡಿಂಗಲ್ಲಿ ಕೇವಲ ಪ್ರೈಸ್ನ ಆಧಾರದ ಮೇಲೆ ಒಂದಷ್ಟು ಕಾನ್ಸೆಪ್ಟ್ಗಳನ್ನು ಅಪ್ಲೈ ಮಾಡಿಕೊಂಡು ಟ್ರೇಡಿಂಗನ್ನು ಮಾಡುವಂಥದ್ದು. ಸೊ ಹಾಗಾದರೆ ಪ್ರೈಸ್ ಆ್ಯಕ್ಷನ್ ಟ್ರೇಡಿಂಗನ್ನು ನಾವು ಯಾಕೆ ಫಾಲೋ ಮಾಡಬೇಕು, ಯಾಕೆ ಬೆಟರ್ ಅಂತ ನೋಡೋದಾದರೆ ಸೊ ನಾನು ಆಗಲೇ ಹೇಳಿದಾಗ ಇದು ಈಸಿ ಆ್ಯಂಡ್ ಸಿಂಪಲ್. ಸೊ ಇಲ್ಲಿ ಕೇವಲ ನಾವು ಪ್ರೈಸ್ ಚಾರ್ಟನ್ನು ಮಾತ್ರ ಯೂಸ್ ಮಾಡ್ತೀವಿ, ಬೇರೆ ಏನು ಇಂಡಿಕೇಟರ್ನ ಯೂಸ್ ಮಾಡೋದಿಲ್ಲ, ಹಾಗಾಗಿ ತುಂಬ ಏನು ಕಾಂಪ್ಲಿಕೇಟೆಡ್ ಇರೋದಿಲ್ಲ. ಸೊ ಪ್ರೈಸ್ ಚಾರ್ಟನ್ನು ನೋಡ್ತೀವಿ, ಒಂದಷ್ಟು ಕಾನ್ಸೆಪ್ಟ್ ಈ ಪ್ರೈಸ್ ಆ್ಯಕ್ಷನಲ್ಲಿ ಇರುವಂಥ ಒಂದಷ್ಟು ಕಾನ್ಸೆಪ್ಟ್ ಅಥವಾ ಟೆಕ್ನಿಕಲ್ ಅನಾಲಿಸಿಸಲ್ಲಿರುವ ಒಂದಷ್ಟು ಕಾನ್ಸೆಪ್ಟನ್ನು ಅಪ್ಲೈ ಮಾಡ್ತೀವಿ, ಅದಕ್ಕನುಗುಣವಾಗಿ ನಾವು ಟ್ರೇಡಿಂಗ್ ಡಿಸಿಷನನ್ನು ತೊಗೊಳ್ತೀವಿ. ಹಾಗೆ ನಾನು ಆಗಲೇ ಹೇಳಿದಾಗೆ ಪ್ರೈಸ್ ಎನ್ನುವಂಥದ್ದು ಬೈಯರ್ ಮತ್ತು ಸೆಲ್ಲರ್ನ ಎಮೋಷನನ್ನು ತೋರಿಸ್ತಾ ಇದೆ. ಸೊ ಹಾಗಾಗಿ ಅದರ ಆಧಾರದ ಮೇಲೆ ನಾವು ಟ್ರೇಡಿಂಗನ್ನು ಮಾಡುವಂಥದ್ದು, ಅದನ್ನು ನಮಗೆ ಕರೆಕ್ಟಾಗಿ ಜಡ್ಜ್ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ನಮಗೆ ಕರೆಕ್ಟಾದ ಒಂದು ಡೈರೆಕ್ಷನ್ ಮಾರ್ಕೆಟಲ್ಲಿ ಸಿಗುತ್ತೆ, ಆ ಸ್ಟಾಕ್ನ ಡೈರೆಕ್ಷನ್ ಸಿಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಹಾಗಾಗಿ ಕಂಪ್ಲೀಟಾಗಿ ಪ್ರೈಸ್ ಆ್ಯಕ್ಷನ್ ಮೂಲಕವೇ ನಾವು ಟ್ರೇಡಿಂಗನ್ನು ಮಾಡೋದ್ರಿಂದ ಇದೊಂದು ಲೀಡಿಂಗ್ ಇಂಡಿಕೇಟರ್ ಅಂತ ಕರಿಬೋದು. ಸೊ ನಾವು ಇಂಡಿಕೇಟರ್ನ ಯೂಸ್ ಮಾಡಿದಾಗ ಏನಾಗುತ್ತೆ, ಬೇರೆ ಬೇರೆ ಇಂಡಿಕೇಟರ್ನ ಯೂಸ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ನಾವು ಪ್ರೈಸನ್ನು ತಗೊಳ್ತೀವಿ, ಅದಾದ ನಂತರ ಆ ಪ್ರೈಸ್ ಮೇಲೆ ಒಂದಷ್ಟು ಫಾರ್ಮುಲಾವನ್ನು ಅಪ್ಲೈ ಮಾಡಿಕೊಂಡು ಇನ್ನೊಂದಿಷ್ಟು ಕ್ಯಾಲ್ಕುಲೇಷನ್ ಮಾಡ್ತೀವಿ. ನೆಕ್ಸ್ಟ್ ನಮಗೆ ಮೇ ಬಿ ಆ ಪ್ರೈಸ್ನ ಅಥವಾ ಆ ಸ್ಟಾಕ್ನ ಟ್ರೆಂಡ್ ಗೊತ್ತಾಗುವಾಗ ಅಲ್ಲಿ ಸ್ವಲ್ಪ ಡಿಲೇ ಆಗ್ಬೋದು, ಯಾಕಂತೇಳಿದ್ರೆ ನಾವು ಪ್ರೈಸ್ ಮೇಲೆ ಒಂದಷ್ಟು ಕ್ಯಾಲ್ಕುಲೇಷನನ್ನು ಮಾಡ್ತಾ ಇರ್ತೀವಿ. ಬಟ್ ಇಲ್ಲಿ ಪ್ರೈಸ್ ಆ್ಯಕ್ಷನಲ್ಲಿ ರಿಯಲ್ ಟೈಮಲ್ಲಿ ಪ್ರೈಸ್ ಚೇಂಜ್ ಆಗ್ತಾಗಿರುವಾಗ ಪ್ರೈಸ್ ಪ್ಯಾಟರ್ನ್ಗಳು ಅಥವಾ ಸ್ಟ್ರಕ್ಚರ್ಗಳು, ಚಾರ್ಟ್ನ ಸ್ಟ್ರಕ್ಚರ್ ಚೇಂಜ್ ಆಗೋದು ಗೊತ್ತಾಗುತ್ತೆ. ಅದರ ಆಧಾರದ ಮೇಲೆ ನಾವು ಡಿಸಿಷನನ್ನು ತೊಗೊಳ್ಳೋದ್ರಿಂದ ಸೊ ಒಂದು ರಿಯಲ್ ಟೈಮಲ್ಲಿ ನಮಗೆ ಚಾರ್ಟನ್ನು ಸ್ಟಡಿ ಮಾಡಲಿಕ್ಕೆ ಅಥವಾ ಚಾರ್ಟನ್ನು ಜಡ್ಜ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಇದಿಷ್ಟು ಈ ವಿಡಿಯೋದಲ್ಲಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಪ್ರೈಸ್ ಆ್ಯಕ್ಷನ್ ಕುರಿತಾದ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಪ್ರೈಸ್ ಆ್ಯಕ್ಷನ್ ಕೋರ್ಸ್ ಅಂತ ನಾನು ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡ್ತೀನಿ, ಆ ಪ್ಲೇಲಿಸ್ಟನ್ನು ನೀವು ವಾಚ್ ಮಾಡ್ತಾ ಇರಿ. ಅಲ್ಲಿ ನಿಮಗೆ ಈ ಸೀರೀಸಲ್ಲಿ ಬರುವಂಥ ಎಲ್ಲ ವೀಡಿಯೋಗಳು ಸಿಗ್ತಾ ಹೋಗುತ್ತೆ, ಅಲ್ಲಿ ನೀವು ಈ ಸೀರೀಸ್ನ ಎಲ್ಲ ವೀಡಿಯೋಗಳನ್ನು ನೋಡ್ಬೋದು. ಥ್ಯಾಂಕ್ ಯು.